ಕೇಸುವೊಂದನ್ನು ಮುಚ್ಚಿ ಹಾಕಲು 1.5 ಕೋಟಿ ರೂಪಾಯಿ ಹಣ ಪಡೆದಿದ್ದ ಕೇಂದ್ರದ 4 ಜಿಎಸ್ಟಿ ಅಧಿಕಾರಿಗಳನ್ನು ಸಿಸಿಬಿ ಪೊಲೀಸರು ಮೊದಲ ಬಾರಿಗೆ ಬಂಧಿಸಿರುವಂತಹ ಘಟನೆ ನಡೆದಿದೆ. ಸದ್ಯ ಜಿಎಸ್ಟಿಯ ಕೇಂದ್ರ ಗುಪ್ತದಳದ ಮಹಿಳಾ ಅಧಿಕಾರಿ ಸೋನಾಲಿ ಸಹಾಯಿ, ಸೀನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಮನೋಜ್ ಸೈನಿ, ಅಧೀಕ್ಷಕ ಅಭಿಷೇಕ್, ಸೀನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ನಾಗೇಶ್ ಬಾಬು ಬಂಧಿತ ಅಧಿಕಾರಿಗಳು. ಕೇಸ್ ಮುಚ್ಚಿ ಹಾಕುವುದಾಗಿ ಜಿಎಸ್ಟಿ ಅಧಿಕಾರಿಗಳು ಹಣ ಪಡೆದು ಬಳಿಕ ಪರಾರಿಯಾಗಿದ್ರು. ಈ ಬಗ್ಗೆ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಗೆ ಓರ್ವ ಉದ್ಯಮಿ ದೂರು ನೀಡಿದ್ರು. ದೂರು ಆಧರಿಸಿ ಓರ್ವ ಮಹಿಳಾ ಅಧಿಕಾರಿ ಸೇರಿದಂತೆ ಒಟ್ಟು 4ರನ್ನ ಬಂಧಿಸಲಾಗಿದೆ. ಹಿರಿಯ ಅಧಿಕಾರಿಗಳ ಅನುಮತಿ ಇಲ್ಲದೆ ದಾಳಿ ರೂಪದಲ್ಲಿ ಕೃತ್ಯವೆಸಗಿದ್ದರು. ಬೆಂಗಳೂರು ನಗರ ಡಿಸಿಪಿ ದೇವರಾಜ್ ನೇತೃತ್ವದಲ್ಲಿ ಪಶ್ಚಿಮ ವಿಭಾಗ ಪೊಲೀಸರಿಂದ ಕಾರ್ಯಾಚರಣೆ ಮಾಡಿ ಬಂಧಿಸಲಾಗಿದೆ. ಪ್ರಕರಣವನ್ನು ನಗರ ಪೊಲೀಸ್ ಆಯುಕ್ತರು ಸಿಸಿಬಿಗೆ ವರ್ಗಾವಣೆ ಮಾಡಿದ್ದಾರೆ. ವ್ಯಕ್ತಿಗಳು ಅವರ ಮನೆಗೆ ಬಂದು ಅವರು ತಾವು CBI, ED ಮತ್ತು GST ಅಧಿಕಾರಿಗಳು ಅಂತ ಹೇಳಿ ಅವರನ್ನು ಮನೆಯಲ್ಲಿ ತಪಾಸಣೆ ಮಾಡಿ ನಂತರ ಅವರನ್ನು ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಸುತ್ತಾಡಿಸಿ ಅವರ ಕಚೇರಿಗೆ ಅಂದರೆ ಆ ದೂರುದಾರರ ಕಚೇರಿಗೆ ಕರ್ಕೊಂಡೋಗಿ ನಂತರ ಅವರಿಗೆ ಹಣದ ಒಂದು ಡಿಮಾಂಡನ್ನು ಮಾಡಿ ಒಟ್ಟು 1.5 ಕೋಟಿಯನ್ನು ಅವರಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ದೂರನ್ನು ಈ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು. ಪ್ರಕರಣದ ಸೂಕ್ಷ್ಮತೆಯನ್ನು ಅರಿತು ಇದನ್ನು CCBಗೆ ವರ್ಗಾಯಿಸಲಾಗಿತ್ತು. ನಂತರ GST ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಆ ರೀತಿ ಯಾವುದೇ ದಾಳಿ ಅಧಿಕೃತವಾಗಿ ನಡೆದಿಲ್ಲ ಅಂತ ಗೊತ್ತಾಗಿ ಈ 5 ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಇದಕ್ಕಾಗಿ ದುರುದ್ದೇಶದಿಂದ ಈ ಒಂದು ದಾಳಿಯನ್ನು ಮಾಡಿ ಈ ರೀತಿ ಹಣವನ್ನು ಪಡೆದುಕೊಂಡಿದ್ದರ ಬಗ್ಗೆ ಖಚಿತವಾಗಿರೋದ್ರಿಂದ ಈಗ ಒಟ್ಟು 4 ಜನ ಈ GST ಅಧಿಕಾರಿಗಳನ್ನು ನಾವು ಬಂಧನ ಮಾಡಿದ್ದೇವೆ. ಸರ್, ಕ್ಯಾಶಿನ ರಿಕವರಿ ಆಯಿತಾ? ಇವರ ಅಧಿಕಾರಿಗಳು ಯಾವ ಹಂತದ ಅಧಿಕಾರಿಗಳು? ಈಗ ತಾನೇ ಬಂಧನವನ್ನು ಮಾಡಿ ನ್ಯಾಯಾಲಯದಿಂದ ನ್ಯಾಯಾಂಗ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಇಬ್ಬರು ಸೂಪರಿಂಟೆಂಡೆಂಟ್ ದರ್ಜೆಯ ಅಧಿಕಾರಿಗಳಿದ್ದಾರೆ, ಇನ್ನು ಇಬ್ಬರು ಬಹುಶಃ ಇನ್ಸ್ಪೆಕ್ಟರ್ಗಳಿದ್ದಾರೆ ಅಂತ ಕಾಣ್ತದೆ. ಸರ್, ಇಂಗ್ಲೀಷ್ ರೆಕಾರ್ಡ್ ಮಾಡೋದು ಸರ್? ಹೆಂಗೆ ಬೇಕಾದರೂ ಇಂಗ್ಲೀಷ್ ಅಂತ ಹೇಳಿ ಸರ್.